ಏಪ್ರಿಲ್ 13ರಂದು ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಪ್ರಕರಣ ಬಿಡ್ನಾಳ ರುದ್ರಭೂಮಿಯಲ್ಲಿ ಸೈಕೋ ರಿತೇಶ್ ಅಂತ್ಯಕ್ರಿಯೆ. ಬಿಹಾರದ ಮೂಲದ ರಿತೇಶ್ ಕುಟುಂಬಸ್ಥರಿಗಾಗಿ ಭಾರೀ ಶೋಧ. ಎಸ್, ಏಪ್ರಿಲ್ 13ರಂದು ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಪ್ರಕರಣ ಬಿಡ್ನಾಳ ರುದ್ರಭೂಮಿಯಲ್ಲಿ ಸೈಕೋ ರಿತೇಶ್ ಅಂತ್ಯಕ್ರಿಯೆ. ಬಿಹಾರ ಮೂಲದ ರಿತೇಶ್ ಕುಟುಂಬಸ್ಥರಿಗಾಗಿ ಭಾರೀ ಶೋಧ. ಮಹಾರಾಷ್ಟ್ರ, ಗೋವಾ, ಬಿಹಾರ ರಾಜ್ಯಗಳಲ್ಲಿ ಹುಡುಕಾಟ. ಎಷ್ಟೇ ಹುಡುಕಿದ್ರೂ ಕೂಡ ಸಿಗದಂತಹ ರಿತೇಶ್ ಕುಟುಂಬಸ್ಥರ ಸುಳಿವು. ಸಿಐಡಿ ಹುಬ್ಬಳ್ಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ಅಂತ್ಯಕ್ರಿಯೆ. ಎನ್ಕೌಂಟರ್ ಆದ ಮೃತದೇಹ ಸುಡದಂತೆ ಹೈಕೋರ್ಟ್ ಆದೇಶವನ್ನ ನೀಡಿತು. ಮಣ್ಣಿನಲ್ಲಿ ಶವವನ್ನ ಹೂತು ಅಂತ್ಯಕ್ರಿಯೆ ಮಾಡಿರುವಂತಹ ಪೊಲೀಸರು. ಕೇಮ್ಸ್ ಶವಾಗಾರದಲ್ಲಿದ್ದಂತಹ ಆರೋಪಿ ರಿತೇಶ್ ಮೃತದೇಹವನ್ನ ಇವತ್ತು ಮಣ್ಣು ಮಾಡಿದ್ದಾರೆ. ಕೇಮ್ಸ್ ಶವಾಗಾರದಲ್ಲಿ ಆರೋಪಿ ರಿತೇಶ್ ಮೃತದೇಹವಿತ್ತು. ಏಪ್ರಿಲ್ 13ನೇ ತಾರೀಕಿನಂದು ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಬಿಡ್ನಾಳ ರುದ್ರಭೂಮಿಯಲ್ಲಿ ಸೈಕೋ ರಿತೇಶ್ನ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಬಿಹಾರದ ಮೂಲದ ರಿತೇಶ್ ಕುಟುಂಬಸ್ಥರಿಗಾಗಿ ತುಂಬಾ ಹುಡುಕಾಟವನ್ನು ನಡೆಸಿದ್ದಾರೆ. ಉತ್ತರ ಭಾರತದ ಕಡೆಯಲ್ಲಿ ನಮ್ಮ ಹುಬ್ಬಳ್ಳಿ ಪೊಲೀಸರು ಹೋಗಿ ಶೋಧವನ್ನ ಮಾಡಿದ್ದಾರೆ, ಆದರೂ ಕೂಡ ಸಿಕ್ಕಲಿಲ್ಲ. ಮಹಾರಾಷ್ಟ್ರ, ಗೋವಾ, ಬಿಹಾರ ರಾಜ್ಯಗಳಲ್ಲಿ ಹುಡುಕಾಟವನ್ನ ಮಾಡಿದ್ದಾರೆ. ಅಲ್ಲಿರುವಂತಹ ಲೋಕಲ್ ಪೊಲೀಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಆದರೂ ಕೂಡ ಯಾರೂ ರಿತೇಶ್ ಬಾಡಿಯನ್ನ ತೆಗೆದುಕೊಳ್ಳೋಕೆ ಬಂದೇ ಇಲ್ಲ. ರಿತೇಶ್ನ ಸಂಬಂಧಿಕರು ಯಾರು ಸಿಕ್ಕೇ ಇಲ್ಲ. ಎಷ್ಟೇ ಹುಡುಕಿದ್ರೂ ಕೂಡ ರಿತೇಶ್ ಕುಟುಂಬಸ್ಥರ ಸುಳಿವೇ ಸಿಕ್ಕಲಿಲ್ಲ. ಸಿಐಡಿ ಹಾಗೂ ಹುಬ್ಬಳ್ಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ. ಎನ್ಕೌಂಟರ್ ಆದ ಮೃತದೇಹವನ್ನ ಸುಡದಂತೆ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಆ ಒಂದು ನಿಟ್ಟಿನಲ್ಲಿ ಮಣ್ಣಿನಲ್ಲಿ ಶವವನ್ನ ಹಾಕಿ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಪೊಲೀಸರು. ಕೇಮ್ಸ್ ಶವಾಗಾರದಲ್ಲಿ ಆರೋಪಿ ರಿತೇಶ್ ಮೃತದೇಹ, ನೀವು ಆ ಒಂದು ಸಮಾಧಿಯನ್ನು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಹೀಗಾಗಿ ಆತನ ಅಂತ್ಯಕ್ರಿಯೆಯನ್ನ ಮಾಡಿದ್ದು ಪೊಲೀಸರೇ ಎಂದಾಯ್ತು. ಎಸ್, ಎನ್ಕೌಂಟರ್ ಆಗಿರುವಂತಹ ರಿತೇಶ್ ಮೃತದೇಹವನ್ನ ಮಣ್ಣಿನಲ್ಲಿ ಹೂಡಲಾಗಿದೆ. ರಿತೇಶ್ ಸಂಬಂಧಿಕರಿಗಾಗಿ ಮಹಾರಾಷ್ಟ್ರ, ಗೋವಾ, ಬಿಹಾರ ಎಲ್ಲ ಕಡೆಗೂ ಕೂಡ ಹುಡುಕಿದ್ರು ಕೂಡ ಆ ಒಂದು ಸಂಬಂಧಿಕರ ಸುಳಿವೇ ಇಲ್ಲ. ಏಪ್ರಿಲ್ 13ರಂದು ಹುಬ್ಬಳ್ಳಿಯಲ್ಲಿ ಬಾಲಕಿಗೆ ಸ್ವೀಟ್ ಆಸೆಯನ್ನ ತೋರಿ ಆಕೆಯನ್ನ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ. ಹಾಗೆ ಎಲ್ಲರೂ ಬಂದ್ರು ಎನ್ನುವಂತಹ ಕಾರಣಕ್ಕಾಗಿ ಆ ಚಿಕ್ಕ ಮಗುವನ್ನ ಸಾಯಿಸಿದ್ದ. ಇದೇ ಕಾರಣಕ್ಕೆ ಆತನನ್ನ ಬಂಧಿಸಲಾಗಿತ್ತು. ತದನಂತರ ಆತನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಅದಾದ ಮೇಲೆ ಆತನ ಶವವನ್ನ ಇರಿಸಲಾಗಿತ್ತು. ಯಾರಾದ್ರೂ ಸಂಬಂಧಿಕರು ಬರ್ತಾರೋ ಇಲ್ವೋ ಅಂತ. ಎಷ್ಟು ದಿನ ಕಳೆದ್ರೂ ಕೂಡ ಸಂಬಂಧಿಕರ ಪತ್ತೆಯೇ ಇಲ್ಲ. ಬಿಡ್ನಾಳ ರುದ್ರಭೂಮಿಯಲ್ಲಿ ಸೈಕೋ ರಿತೇಶ್ ಅಂತ್ಯಕ್ರಿಯೆ ನಡೆದಿದೆ. ಬಿಹಾರ ಮೂಲದ ರಿತೇಶ್ ಕುಟುಂಬಸ್ಥರಿಗಾಗಿ ಭಾರೀ ಶೋಧವನ್ನ ಮಾಡ್ತಾ ಇದ್ರು ಕೂಡ ಯಾರು ಕೂಡ ಸಿಕ್ಕಿಲ್ಲ. ಮಹಾರಾಷ್ಟ್ರ, ಗೋವಾ, ಬಿಹಾರ ರಾಜ್ಯಗಳಲ್ಲಿ ಹುಡುಕಾಟಗಳ ಮೇಲೆ ಹುಡುಕಾಟವನ್ನ ನಡೆಸಿದ್ದಾರೆ. ಹುಬ್ಬಳ್ಳಿಯ ಪೊಲೀಸರು ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲೆಲ್ಲವೂ ಕೂಡ ಹುಡುಕಾಟವನ್ನ ಮಾಡಿದ್ದಾರೆ, ಆದರೂ ಕೂಡ ಯಾರು ಸಿಕ್ಕಿಲ್ಲ. ಎಷ್ಟೇ ಹುಡುಕಿದ್ರು ಕೂಡ ರಿತೇಶ್ ಕುಟುಂಬಸ್ಥರು ಸುಳಿವೇ ಸಿಕ್ಕಿಲ್ಲ. ಸಿಐಡಿ ಹುಬ್ಬಳ್ಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಅಂತ್ಯಕ್ರಿಯೆ ನಡೆದಿದೆ. ಎನ್ಕೌಂಟರ್ ಆದಂತಹ ಮೃತದೇಹ ಸುಡದಂತೆ ಹೈಕೋರ್ಟ್ಗೆ ಆದೇಶವನ್ನು ಕೂಡ ನೀಡಲಾಗಿದೆ. ಮಣ್ಣಿನಲ್ಲಿ ಶವವನ್ನ ಹೂತು
ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ ಪೊಲೀಸರೇ. ಎನ್ಕೌಂಟರ್ ಮಾಡಿದ್ದಾರೆ. ಹಾಗೆ ಅಂತ್ಯಕ್ರಿಯೆನೂ ಕೂಡ ಅವರ ಕೈಯಿಂದಲೇ ಮಾಡುವಂತಹ ಯೋಗ ರಿತೇಶ್ಗೆ ಬಂದಿದೆ. ಕಿಮ್ಸ್ ಶವಾಗಾರದಲ್ಲಿದ್ದಂತಹ ಆರೋಪಿ ರಿತೇಶ್ ಮೃತದೇಹ ಇದಾಗಿತ್ತು. ಕೋರ್ಟ್ ಆದೇಶದಂತೆ ಮಣ್ಣಿನಲ್ಲಿ ಹೂಳಲಾಗಿದೆ. ಎಸ್, ಬಿಹಾರ ಮೂಲದ ರಿತೇಶ್ ಏನಿದ್ದಾನೆ ಆತನ ಶವವನ್ನ ಯಾರು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಬರ್ತಾ ಇಲ್ಲ, ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಯಾರು ಬರ್ತಾ ಇಲ್ಲ. ಆತನ ಕುಟುಂಬಸ್ಥರಿಗಾಗಿ ಶೋಧ ಕಾರ್ಯವನ್ನು ಕೂಡ ಮಾಡಲಾಗಿತ್ತು, ಆದರೂ ಕೂಡ ಯಾರೂ ಸಿಕ್ಕಿಲ್ಲ. ಏಪ್ರಿಲ್ 13ರಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಎನ್ಕೌಂಟರ್ ಆಗಿದ್ದ. ಏಪ್ರಿಲ್ 13ರಂದು ಆಟ ಆಡ್ತಾ ಇದ್ದಂತಹ ಚಿಕ್ಕ ಮಗುವನ್ನ ಸ್ವೀಟಿನ ಆಸೆಯನ್ನ ತೋರಿಸಿ ಲೈಂಗಿಕವಾಗಿ ಬಳಕೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಆಕೆಯನ್ನ ಕರೆದುಕೊಂಡು ಹೋಗಿದ್ದ. ಇನ್ನೇನು ಹಿಂಸೆಯನ್ನ ಕೊಡಬೇಕು ಅಷ್ಟರೊಳಗಾಗಿ ಯಾರೋ ಬಂದಿರೋ ಶಬ್ದ ಕೇಳಿಸುತ್ತೆ. ಆಗ ಆತ ಆಕೆಯನ್ನ ಅಂದ್ರೆ ಚಿಕ್ಕ ಮಗುವನ್ನ ಸಾಯಿಸಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡ್ನಾಳ ರುದ್ರಭೂಮಿಯಲ್ಲಿ ಆತನ ಅಂತ್ಯಕ್ರಿಯೆ ಕೂಡ ಮಾಡಲಾಗಿದೆ. ಇವತ್ತು ಆತನನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ತದನಂತರ ಆತನ ಸಂಬಂಧಿಕರಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಾರೆ. ಎಷ್ಟೇ ಮಾಡಿದ್ರೂ ಕೂಡ ಆತನ ಸಂಬಂಧಿಕರಾಗಿರ್ಲಿ, ಆತನ ಅಪ್ಪ ಅಮ್ಮ ಪತ್ನಿ ಯಾರು ಕೂಡ ಬರೋದಿಲ್ಲ. ಹೀಗಾಗಿ ಬಿಹಾರ ಮೂಲದ ರಿತೇಶ್ನನ್ನ ಪೊಲೀಸರೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಬಿಹಾರ ಮೂಲದ ರಿತೇಶ್ ಕುಟುಂಬಸ್ಥರಿಗಾಗಿ ಭಾರೀ ಶೋಧ ನಡೆಸಿದ್ರೂ ಕೂಡ ಕುಟುಂಬಸ್ಥರು ಸಿಕ್ಕಿಲ್ಲ. ಗೋವಾ, ಮಹಾರಾಷ್ಟ್ರ, ಬಿಹಾರ ಅಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಹುಡುಕಾಟವನ್ನ ಮಾಡ್ತಾರೆ. ಆದರೂ ಕೂಡ ಯಾರು ಕೂಡ ರಿತೇಶ್ ನನಗೆ ಗೊತ್ತು ಅಂತ ಯಾರು ಕೂಡ ಮುಂದಕ್ಕೆ ಬರೋದಿಲ್ಲ. ಎಷ್ಟೇ ಹುಡುಕಿದ್ರೂ ಕೂಡ ರಿತೇಶ್ ಕುಟುಂಬಸ್ಥರ ಸುಳಿವೇ ಸಿಗೋದಿಲ್ಲ. ಸಿಐಡಿ ಹುಬ್ಬಳ್ಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಎನ್ಕೌಂಟರ್ ಆದ ಮೃತದೇಹವನ್ನ ಸುಡದಂತೆ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ಮಣ್ಣಿನಲ್ಲಿ ಶವವನ್ನ ಹೂತಿದ್ದಾರೆ ಈಗ ಕಿಮ್ಸ್. ಏಪ್ರಿಲ್ 13ರಂದು ಚಿಕ್ಕಬಳ್ಳಾಪುರದ ಜಿಲ್ಲೆ ಚಿಂತಾಮಣಿಯ ಬಟ್ಲಹಳ್ಳಿಯಲ್ಲಿ ಜೋಡಿ ಕೊಲೆ ನಡೆದಿತ್ತು. ಇಷ್ಟು ದಿನ ಹಣಕಾಸಿನ ವಿಚಾರಕ್ಕೆ ಕೊಲೆಯಾಗಿದೆ ಅಂತಲೇ ಕೂಡ ನಂಬಿಕೊಳ್ಳಲಾಗಿತ್ತು. ಆದರೆ ಈಗ ಜೋಡಿ ಕೊಲೆ ಕೇಸ್ ಬೇರೆಯದೇ ತಿರುವನ್ನ ಪಡೆದುಕೊಂಡಿದೆ. ಕೊಲೆಯಾದ ಯುವಕರ ಸಹೋದರಿಯನ್ನ ಇದೇ ಗ್ರಾಮದ ಪುಂಡರು ಮಂಚಕ್ಕೆ ಬಾ ಅಂತ ಹೇಳಿ ಕರೆದಿದ್ದಾರೆ. ತಂದೆ ಇಲ್ಲದ ಮಕ್ಕಳು ಈ ವಿಚಾರದಲ್ಲಿ ತಾಯಿ ಮಾವನ ಬಳಿ ಹೇಳ್ಕೊಂಡಿದ್ದಾರೆ. ಬಳಿಕ ಮಾವ ಲಿಂಗಮಯ್ಯ ವಾರ್ನಿಂಗ್ ಅನ್ನ ಮಾಡಿದ್ರು. ಇದರಿಂದಾಗಿ ಕೆರಳಿದಂತಹ ಕಿಡಿಗೇಡಿಗಳು ಏಕಾಏಕಿ ಮನೆಗೆ ನುಗ್ಗಿ ಹೆಣ್ಣುಮಕ್ಕಳ ಎದುರೇ ಇಬ್ಬರನ್ನ ಅಮಾನುಷವಾಗಿ ಕೊಚ್ಚಿ ಕೊಂದಿದ್ದಾರೆ. ಮತ್ತೊಬ್ಬನಿಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಕೊಲೆ ಸಂಬಂಧ ಕೇಸ್ ಕೂಡ ದಾಖಲೆಯಾಗಿತ್ತು. ಸ್ವಲ್ಪ ದಿನಗಳ ಬಳಿಕ ಮತ್ತೆ ಆರೋಪಿಗಳು ಬಂದು ಹೆಣ್ಮಕ್ಳಿಗೆ ತಮ್ಮ ಜೊತೆ ಬರುವಂತೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ರು. ಇದರಿಂದ ನೊಂದ ತಾಯಿ ಹೆಣ್ಮಕ್ಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಈವರೆಗೆ ದಲಿತ ಹಿಂದುಳಿದಂತಹ ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಬೆಂಬಲವನ್ನ ನೀಡಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಈ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸರ ನಿರ್ಲಕ್ಷ್ಯತನದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಕರಣದ ಸಂಬಂಧ 12 ಜನರ ವಿರುದ್ಧ ಕೇಸ್ ದಾಖಲೆಯಾಗಿತ್ತು. 5 ಬಂಧನವಾಗಿದ್ದು ಇನ್ನು 5ರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮತ್ತಿಬ್ಬರ ಹೆಸರನ್ನ ಕೇಸ್ನಿಂದ ತೆಗೆದು ಹಾಕಿರುವುದಕ್ಕೆ ಖಂಡಿಸಿದ್ದಾರೆ.
ಎಸ್, ಚಿಂತಾಮಣಿಯಲ್ಲಿ ನಡೆದಂತಹ ಆ ಒಂದು ಕೊಲೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಯಾವುದೋ ಹಣಕಾಸಿನ ವಿಚಾರವಾಗಿ ಕೊಲೆ ಮಾಡಲಾಗಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡಿತ್ತು. ಆದರೆ ಆ ತನಿಖೆಯನ್ನ ಮಾಡ್ತಾ ಹೋದಾಗ ಅದರ ಆಳ ಸತ್ಯಾಸತ್ಯತೆಗಳು ಕೂಡ ತಿಳಿದು ಬಂದಿದೆ. ಅಕ್ಕ ತಂಗಿಯರನ್ನ ಮಂಚಕ್ಕೆ ಕರೆದಂತಹ ಪುಂಡ್ರು ಪೋಕಿಗಳು, ಕರೆದರೂ ಕೂಡ ಬಾರದಂತಹ ಹುಡುಗಿಯರ ಮೇಲೆ ಆ ಒಂದಿಷ್ಟು ಗ್ಯಾಂಗ್ ಇದೆಯಲ್ಲ, ಆ ಒಂದು ಗ್ಯಾಂಗ್ ಆಕ್ರೋಶ ಹೊರ ಹಾಕಿತ್ತು. ಯಾಕೆ ನಾವು ಕರೆದ್ರೆ ಬರಲ್ಲ? ಹೆಣ್ಣು ಮಕ್ಕಳ್ರಿ, ಅವ್ರ ಇಷ್ಟ ಬಂದಾಗ ಅವ್ರು ಇರ್ತಾರೆ. ಅವರನ್ನ ನೀವು ಮಂಚಕ್ಕೆ ಕರೆದ್ರೆ ಅವ್ರು ಯಾಕೆ ಮಾತುಗಳನ್ನ ಕೇಳಬೇಕು? ನಿಮ್ಮಂತ ಪುಂಡ ಪೋಖ್ರಿಗಳು ಹೆಣ್ಣು ಮಕ್ಕಳಿಗೆ ತೊಂದರೆಯನ್ನ ಕೊಡಬಾರ್ದು. ಫಸ್ಟು ಎಸ್, ಏನಾಗಿದೆ ಘಟನೆ ಅಂತಂದ್ರೆ, ಅವರಿಬ್ರು ಹೋಗ್ತಾ ಇರ್ತಾರೆ ಹೆಣ್ಮಕ್ಳನ್ನ ಇವರು ಚುಡಾಯಿಸೋದು, ಮಂಚಕ್ಕೆ ಕರೆಯೋದೆಲ್ಲ ಮಾಡ್ತಾರೆ. ಅದನ್ನ ಈ ಹೆಣ್ಮಕ್ಳು ಇರ್ತಾರಲ್ಲ ಅವರು ಖಂಡಿಸ್ತಾರೆ. ಹಿಂಗೆಲ್ಲ ಮಾಡಿದ್ರೆ ನಾನು ಹೋಗಿ ಪೇರೆಂಟ್ಸಿಗೆ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಹೇಳ್ಕೊ ಹೋಗು ಅಂತ ಹೇಳ್ತಾರೆ ಇವರು. ಅವರ ಮಾವನಿಗೆ ಹೇಳ್ತಾರೆ, ತಂದೆ ಇಲ್ಲ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ. ಮಾವನಿಗೆ ಹೋಗಿ ಹೇಳ್ತಾರೆ. ಮಾವ ಏನು ಹೇಳ್ತಾರೆ ಅಂದ್ರೆ, ಮಾವ ವಾರ್ನ್ ಮಾಡ್ತಾರೆ ಬಂದು, ಯಾಕಪ್ಪ ನಮ್ಮ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಕರಿತಿದ್ಯ ಅಂತ, ಹಂಗೆಲ್ಲ ಮಾಡಬೇಡಪ್ಪ ಅಂತ ಹೇಳಿ ಮಾವ ವಾರ್ನಿಂಗ್ ಮಾಡ್ತಾರೆ. ಇವ್ರಿಗೇನಿತ್ತೋ ರೋಷ, ವೇಷ, ಆವೇಶ, ಮಾವನನ್ನೇ ಮುಗಿಸುವಂತಹ ಸ್ಕೆಚನ್ನ ಇವ್ರು ಹಾಕ್ತಾರೆ. 10ರಿಂದ 12 ಜನ ಇರ್ತಾರೆ ಇವರು, ಪುಂಡ ಪೋಖ್ರಿಗಳು. ಕೊಲೆ ಮಾಡ್ತಾರೆ, ಜೋಡಿ ಕೊಲೆ, ಇಬ್ಬರನ್ನ ಕೊಲೆ ಮಾಡ್ತಾರೆ, ಒಬ್ಬರನ್ನ ಚಾಕು ಹಾಕ್ತಾರೆ ಒಬ್ಬರಿಗೆ. ಆದ್ರೆ ಅವರು ಬದುಕುಳಿದಿದ್ದಾರೆ. ಏಪ್ರಿಲ್ 13ರಂದು ಚಿಂತಾಮಣಿಯ ಬಟ್ಲಹಳ್ಳಿಯಲ್ಲಿ ಈ ಒಂದು ಕೊಲೆ ನಡೆದಿತ್ತು. ತನ್ನ ಹೆಣ್ಣು ಮಕ್ಕಳಿಗೆ ತಂತೆಗೆ ಬರಬೇಡ ಅಂತ ಹೇಳಿದ ಮಾವನನ್ನೇ ಕೊಚ್ಚು ಕೊಲೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಬ್ಯಾಚ್ ಎಲ್ಲ 5 ಜನನು ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ರು ನನಗೆ ನೈನ್ತಿಂದ. ಅದೆಲ್ಲ ಏನಂದ್ರೆ ಅದು ಮಾತಾಡೋದು ಕೆಟ್ಟ ಮಾತಲ್ಲ. ಒಂದ್ಸಲಿ ಬಾ, ನಾನೆಲ್ಲ ನಿಮ್ಮ ಅಪ್ಪಗೆ ಅವ್ರು ಬೇಕಾದ್ರೆ ಹೇಳ್ತೀನಿ, ಅವರೆಲ್ಲ ನನ್ನ ಮಾತು ಕೇಳ್ತಾರೆ. ಒಂದ್ಸಲಿ ಬಾ, ನಾನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹಂಗು ಹಿಂಗೆಲ್ಲ ಮಾತಾಡ್ತಾ ಇದ್ವಿ. ನಮಗೂ ಸ್ವಲ್ಪ ಬೇರೆಯವ್ರು ಗೆಲ್ಬೇಕಂತ ಬೇಜಾರಲ್ಲ ಸರ್. ಹೇಳಿದ್ರೆ ಇನ್ನ ಸ್ಕೂಲ್ ಕಲ್ಸಲ್ಲ, ಎಜುಕೇಶನ್ ಓದ್ಬೇಕು ಅಂತ ನಮ್ಮ ಮನೆಗಳಲ್ಲಿ ಯಾರು ಓದ್ತಾ ಇಲ್ವಲ್ಲ ಹೆಣ್ಮಕ್ಳು. ನಾವು ಓದ್ಬೇಕು, ನಾವು ಓದ್ರೆ ಮುಂದಿನವ್ರನ್ನಾದ್ರೂ ಓದ್ತಾರೆ ಅಂತ ಹೋಗಿತ್ತು. ವಿಶ್ವಪ್ಪ ಮಕ್ಕಳು 5 ಜನ ಬಂದು ಗಲಾಟೆ ಮಾಡ್ತಾರೆ. ದೇವರಾಜು, ಸಾಯಿನಾಥ್, ಮಹಿಮರಾಜು, ಜಾಕು, ವಂಶಿ 5 ಜನ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾರೆ. ಬೇಡ, ಗಲಾಟೆ ಬೇಡ ಅಂತ ಹೋಗ್ಬಿಟ್ಟು ಅವ್ರಪ್ಪ ಕರೆದೆ. ಅವರಪ್ಪ ಬನ್ನಿ ಅಂದ್ರೆ ಮನೆ ಹತ್ರ ಬರಲ್ಲ, ಮಾತಾಡಕ್ಕೆ ನಾವು ಮಾತಾಡ್ತೀವಿ ಅಂತಾರೆ. ಮತ್ತೆ ಸಾಯಂಕಾಲ ಬಂದು ನಂಗೆ ಅದೇ ರೀತಿ ಗಲಾಟೆ ಮಾಡ್ತಾರೆ. ಎರಡು ಸತಿ ಬಂದು ಮಾಡೋದು. ಅವ್ರು ಮಾವ ಮಲ್ಲೇಶ್ ಬಂದು ಹೊಡೆದ್ರು ತಕ್ಷಣ ನಾವು ಹೋಗಿ ಮತ್ತೆ ಹೇಳಿ ರಿಯಾಕ್ಟ್ ಆಗಿಲ್ಲ. ನಾವು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ಈ ತರ ಮಾಡ್ತಿದ್ದಾರೆ, ನಮ್ ಡಾಕ್ಟರ್ ಕೊಡ್ತಿದ್ದಾರೆ ಅಂತ. ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಿಟಿಯಲ್ಲಿ ನಮ್ಗಿದ್ದಾರೆ ಜನಗಳು ನೋಡ್ಕೊತಾರೆ. ಪೊಲೀಸರೆಲ್ಲ ನಮ್ಗೆ ಯಾಕೆ ನಾವು ಮುಸ್ಲಿಂ ಇದ್ದೀವಿ, ನಾವು ಯಾಕೆ ಎದುರ್ಕೊಂಡಲ್ಲ, ಯಾಕೆ ಭಯಪಡಲ್ಲ, ನಾವೇ ರಾಜ್ಯ ನಾವೇ. ಇದು ಬಂದು ರೂಲ್ಸ್ ಏನಾಯ್ತಂದ್ರೆ ಅವ್ರು ಸ್ಪ್ರೆಡ್ ಆಗಿರೋದು. ನಾವು ಮೇಲೆ ನಮ್ದೇ ಇದೆಲ್ಲ ಅಡ್ಡ ಅವ್ರೆಲ್ಲ ಡೈಲಾಗ್ ಎಲ್ಲ ಇಟ್ಕೊಂಡಿದ್ರು ಸರ್. ಅವರೆಲ್ಲ ಅಷ್ಟೇ ಸಾಯಂಕಾಲ ನಾವು ನಮ್ಮ ಅಪ್ಪ ಮನೆ ಹತ್ರ ಹೋದೆ ಸರ್. ಮನೆ ಹತ್ರ ಹೋದ ತಕ್ಷಣ ನಮ್ಮ ತಮ್ಮನೂ ಇರ್ಲಿಲ್ಲ. ಮತ್ತೆ ಈ ಬೆಂಕಿ ಬೇರೆ ಆಗ್ತದೆ. ಮತ್ತೆ ಬೆಂಕಿ ಏನಾಗಿರ್ತದೋ ಈ ಹೆಣ್ಮಕ್ಳನ್ನ ಮತ್ತೆ ಹುಡುಗರನ್ನ ಕೊಲೆ ಮಾಡ್ತೀವಿ, ಬೇರೆ ಬೇರೆ ಬಂದ ಕೊಲೆ ಮಾಡ್ತೀವಿ. ಈಗಾಗಲೇ ಚಿಂತಾಮಣಿ ಸುಮಾರು ಈಗ 1 ವರ್ಷದಿಂದ ಅನೇಕ ಕರಡಿ ಕರ್ತವ್ಯಗಳಾಗ್ತಾ ಇದೆ. ಮತ್ತೆ ಮಧ್ಯ ಗಾಂಜಾ ಎಗ್ಗಿಲು ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ಕಾರಣ ಪೊಲೀಸರ ನಿರ್ಲಕ್ಷ್ಯತೆ ಕಾರಣ. ಯಾಕಂದ್ರೆ ಪೊಲೀಸರು ಬರೀ